ಸುಳ್ಳು ನಮ್ಮಲ್ಲಿಲ್ಲ ಒಮ್ಮ ಸುಳ್ಳೇ ನಮ್ಮನೆ ದೇವರು. ಯಾಕಂದರೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಳ್ಳುಗಳ ಸಂತೆ ಒಂದಾ ಎರಡ ಅದನ್ನು ಪೋಣಿಸಿ ಕಂತೆ ಮಾಡಲಾಗಿದೆ ಅಂಥ ಒಂದು ಸ್ಥಿತಿ. ಯಾಕಂದರೆ ನೋಡಿ, ಆರಂಭದಿಂದ ಇಲ್ಲಿ ತನಕ ಮಾಸ್ಕ್ ಮ್ಯಾನ್ ಹೇಳಿದ್ದು ಅಪ್ಪಟ ಸುಳ್ಳು ಅನ್ನುವಂಥದ್ದು ಸಾಬೀತಾಯಿತು. ಇನ್ನು ಯಾವುದೋ ಫೋಟೋ ತೋರಿಸಿ ನನ್ನ ಮಗಳು ಅಂತ ಹೇಳಿದಂಥ ಅಜ್ಜಿ ಕಥೆ ಅದು ಕೂಡ ಸುಳ್ಳು ಅನ್ನುವಂಥದ್ದು ಸಾಬೀತಾಯಿತು. ಇಲ್ಲಿ ಅಷ್ಟು ಹೆಣ ಹಾಕಿದೆ, ಇಲ್ಲಿ ಅಷ್ಟು ಹೆಣ ಹೂಳಿದೆ ಅಂತ ಹೇಳಿದಂಥ ಮಾಸ್ಕ್ ಮ್ಯಾನ್ ಎಲ್ಲ ಕಥೆಗಳು ಕೂಡ ಸುಳ್ಳು ಅನ್ನುವಂಥದ್ದು ಸಾಬೀತಾಗಿದೆ. ಈಗ ಎಲ್ಲ ಸತ್ಯವನ್ನು ಕೂಡ ಆತ ಬಾಯ್ಬಿಟ್ಟಿದ್ದಾನೆ. ಇದೇ ಈಗ BJPಗೆ ಅಸ್ತ್ರ. ನೋಡಿ, ಸರ್ಕಾರದ ಷಡ್ಯಂತ್ರದ ಭಾಗ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಈ ಸಂಪತ್ತು ಲೂಟಿ ಹೊಡೆಯೋಕ್ಕೆ ಸರ್ಕಾರ ಮಾಡಿದಂಥ ಪ್ಲಾನ್ ಇದು ಅಂತ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಲ್ಲಿರುವಂತ ಸಂಪತ್ತು ಎಲ್ಲ ಲೂಟಿ ಮಾಡುವಂತ ಪ್ರಯತ್ನ. ಹಿಂದೂ ಧಾರ್ಮಿಕ ನಂಬಿಕೆ ಮೇಲೆ ಟೂಲ್ ಕಿಟ್ಟದ ಮೂಲಕ ಪ್ರಾಯೋಜಿತ ದಾಳಿ ಇದೆ. ಧರ್ಮಸ್ಥಳ ಸತ್ಯಯಾತ್ರೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ನಾಯಕರ ನಡುವೆಯೂ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ನಡೆಯುತ್ತಿದೆ. ಈ ನಡುವೆ ಇಡೀ ಪ್ರಕರಣದ ಸುತ್ತ ಅಶೋಕ್ ಸ್ಫೋಟಕ ಆರೋಪವೊಂದನ್ನ ಮಾಡಿದ್ದಾರೆ. ಇಷ್ಟು ದಿನ ಬರೀ ಷಡ್ಯಂತ್ರ ಅಂತಿದ್ದ ವಿಪಕ್ಷ ನಾಯಕ ಅಶೋಕ್ ಧರ್ಮಸ್ಥಳವನ್ನ ಲೂಟಿ ಮಾಡೋದಕ್ಕೆ ಸರ್ಕಾರ ಯತ್ನಿಸಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಯಾರು ಈ ಪ್ರಗತಿಪರರು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸುತ್ತು ಇದ್ದಾರೆ, ಕೋಟೆ ರಚಿಸ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲರೂ ಸೇರಿ ಧರ್ಮಸ್ಥಳವನ್ನ ಅತಂತ್ರ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರುವಂತ ಸಂಪತ್ತು ಎಲ್ಲ ಲೂಟಿ ಮಾಡುವಂತ ಪ್ರಯತ್ನ, ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, ಟೋಲ್ ಕಿಟ್ ಮೂಲಕ ಧರ್ಮಸ್ಥಳದ ಮೇಲೆ ದಾಳಿ ನಡೆಸಿರೋದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಮತ್ತೊಂದು ಕಡೆ HD ಕುಮಾರಸ್ವಾಮಿ ಕೂಡ ಎಡಪಂಥೀಯರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಧಾರ್ಮಿಕ ನಂಬಿಕೆ ಮೇಲೆ ನಡೆದಂತ ಟೂಲ್ ಕಿಟ್ಟದ ಮೂಲಕ ಪ್ರಾಯೋಜಿತ ದಾಳಿ ಇದು. ಎಡಚರರು ಮಾಡಿದ್ದಾರೆ. ಎಡಚರರಿಗೆ ಕಾಂಗ್ರೆಸ್ ಪಾರ್ಟಿ ಇಂಡೈರೆಕ್ಟ್ ಆಗಿ ಬೆಂಬಲ ಕೊಟ್ಟಿದೆ. ಎಡಪದಿಯ ಅಂತ ಏನೋ ಒಂದು ವ್ಯಕ್ತಿಗಳು ಹೋಗ್ತಾರೆ. ಇದರಲ್ಲಿ ಏನೇನಿದೆ ಅನ್ನೋದು ಮುಂದಿನ ದಿನಗಳು ಗೊತ್ತಾಗುತ್ತೆ. ಒಂದೇ ದಿನದ ಅಂತರದಲ್ಲಿ ದೋಸ್ತಿಗಳಿಂದ ಪ್ರತ್ಯೇಕ ರ್ಯಾಲಿ. ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಬಿಜೆಪಿ ಜೆಡಿಎಸ್ ಪ್ರತ್ಯೇಕ ರ್ಯಾಲಿ ಮಾಡೋಕೆ ನಿರ್ಧಾರ ಮಾಡಿವೆ. ಆಗಸ್ಟ್ 31ರಂದು ಜೆಡಿಎಸ್ ರ್ಯಾಲಿ ನಡೆಸಿದ್ರೆ ಸೆಪ್ಟೆಂಬರ್ 1ರಂದು ಬಿಜೆಪಿ ಧರ್ಮ ಜಾಗೃತಿ ಸಮಾವೇಶ ನಡೆಸಲಿದೆ. ಈ ಸಂಬಂಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪೂರ್ವ ಸಿದ್ಧತಾ ಸಭೆ ನಡೆಸಿದ್ದಾರೆ. ನಾವು ಹೋರಾಟ ಅದ್ರ ಪರವಾಗಿ ಧರ್ಮೋ ರಕ್ಷತಿ ರಕ್ಷತಃ ನಾವು ಧರ್ಮವನ್ನ ರಕ್ಷಣೆ ಮಾಡುವಂತ ದೃಷ್ಟಿಯಿಂದ ನಾವು 1ನೇ ತಾರೀಕು ಅಲ್ಲಿ ಸಮಾವೇಶ ಮಾಡ್ತಾ ಇದ್ದೀವಿ. ಧರ್ಮಸ್ಥಳ ಸತ್ಯಯಾತ್ರೆ ಭಾನುವಾರದ ದಿನ ದೊಡ್ಡ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಮಾಡ್ತಾ ಇದ್ದೇವೆ. ಮಾಜಿ ಶಾಸಕರು ಕೂಡ ಬರ್ತಾರೆ, ಎಲ್ಲ ಕಾರ್ಯಕರ್ತರು ಇರ್ತಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಚಿವ MB ಪಾಟೀಲ್ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ, ತನಿಖೆಯಲ್ಲಿ ಸತ್ಯ ಬಯಲಾಗುತ್ತೆ ಅಂದ್ರು. ವೆಲ್ಕಮ್ ಮಾಡಿ ಈಗೇನೋ ಅಲ್ಲಿ ಇರುವಾಗಲಾರ ಇದನ್ನ ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದಾರೆ. ರಾಜಕೀಯವಾಗಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅಷ್ಟೇ. ಇವರು ಉದ್ದೇಶ ಬೇರೆ ಇದೆ. ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಸಮರದ ಮೇಲೆ ಸಮರ ಸಾರ್ತಿದೆ. ಕಾಂಗ್ರೆಸ್ ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಸುನೀಲ್, TV9 ಬೆಂಗಳೂರು.